ಹಲೋ, ಪ್ರೈಸ್ ದ ಲಾರ್ಡ್. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ತುಂಬ ಫೇಮಸ್ ಆಗಿರ್ತಾನೆ, ತುಂಬ ರಿಚ್ ಆಗಿರ್ತಾನೆ. ಅವನಿಗೆ ದೊಡ್ಡ ಅರಮನೆ ಕೂಡ ಇರುತ್ತೆ, ನೇಮ್ ಫೇಮ್ ಎಲ್ಲ ತುಂಬ ಇರುತ್ತೆ ಅವನಿಗೆ. ಆದರೆ ಅವನಿಗೆ ಒಂದೇ ಒಂದಿರಲ್ಲ, ಏನು ಅಂದರೆ ಹಿ ಡಿಡ್ ನಾಟ್ ಹ್ಯಾವ್ ಕಿಡ್ಸ್. ಸೊ ಅವರಿಗೆ ತುಂಬ ಬೇಜಾರಾಗಿರುತ್ತೆ. ಅವ್ರು ಬೇಜಾರಾಗಿರೋದನ್ನ ಮಂತ್ರಿ ನೋಡ್ತಾನೆ. ನೋಡಿಬಿಟ್ಟು ಅವನು ಹೇಳ್ತಾನೆ, ನನಗೆ ಒಬ್ಬರು ಗೊತ್ತು, ಅವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿನೋ ಏನೋ ಮಂತ್ರ ಹೇಳಿನೋ ನಿಮ್ಮ ಪ್ರಾಬ್ಲಮ್ ಏನಿದ್ರೂ ಅವ್ರು ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಾನೆ. ಆವಾಗ ರಾಜ ಅದಕ್ಕೆ ಓಕೆ ಹೋಗೋಣ ಅಂತ ಒಪ್ಕೊತಾನೆ. ಹೋದ್ಮೇಲೆ ಆವಾಗ ಅಲ್ಲಿ ಅವನು ಹೇಳ್ತಾನೆ, ನಿಮಗೆ ಮಗು ಆಗಬೇಕಂದ್ರೆ ನೀವು ಇನ್ನೊಂದು ಮಗುನ ಬಲಿ ಕೊಡಬೇಕು, ಅವನು ಸತ್ಬಿಟ್ಟು ನಿಮ್ಮ ಮಗುವಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಆವಾಗ ರಾಜ ಅದಕ್ಕೆ ಸರಿ ಆಯಿತು ಅಂತೇಳಿ ಅರಮನೆಗೆ ವಾಪಸ್ ಬರ್ತಾರೆ. ಬಂದಮೇಲೆ ಅವನು ತುಂಬ ಥಿಂಕ್ ಮಾಡ್ತಾನೆ, ಏನು ಮಾಡೋದು ಅಂತ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ತಾನೆ ಅವನು ಬಲಿ ಕೊಡೋದಕ್ಕೆ. ಸೊ ನೆಕ್ಸ್ಟ್ ಡೇ ಅವನು ಪಾಂಪ್ಲೆಟ್ಸ್ ಮಾಡಿಸಿ ಊರಿನ ಜನರಿಗೆಲ್ಲ ಅದನ್ನು ಪಬ್ಲಿಷ್ ಮಾಡ್ತಾನೆ. ಆ ಪಾಂಪ್ಲೆಟ್ಸಲ್ಲಿ ಏನಿರುತ್ತೆ ಅಂತಂದರೆ, ನನಗೆ ಒಂದು ಫ್ಯಾಮಿಲಿ ಬೇಕು, ಆ ಫ್ಯಾಮಿಲಿಯಲ್ಲಿ ಒಂದು ಮಗುನೂ ಬೇಕು, ಆ ಮಗುನ ನಾನು ಬಲಿ ಕೊಟ್ಟರೆ ನನಗೆ ಅವನು ಸತ್ತು ಮತ್ತು ನನ್ನ ಮಗು ಆಗಿ ಹುಟ್ಟುತ್ತಾನೆ ಅಂತ ಇರುತ್ತೆ ಅದರಲ್ಲಿ. ಮತ್ತು ಹಾಗೆ ಅದರಲ್ಲಿ ಯಾರು ಅವ್ರ ಮಗುನ ಕೊಡ್ತಾರೋ ಅವರಿಗೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯನ ಅವರಿಗೆ ಕೊಡ್ತೀನಿ ಅಂತ ಇರುತ್ತೆ. ಅದನ್ನು ಆ ಪಾಂಪ್ಲೆಟ್ಸ್ನ ಎಲ್ಲ ಪಬ್ಲಿಷ್ ಮಾಡಿಸ್ತಾನೆ. ಮಾಡಿಸಾದ್ಮೇಲೆ 1 ವೀಕ್ ಆಗುತ್ತೆ, ಯಾರೂ ಬರೋದಿಲ್ಲ. 2 ವೀಕ್ಸ್ ನೋಡ್ತಾನೆ, ಯಾರೂ ಬರೋದಿಲ್ಲ. ಹಾಗೆ ತುಂಬ ದಿವಸ ಆದಮೇಲೆ ಒಂದು ಪುವರ್ ಫ್ಯಾಮಿಲಿ ಬರ್ತಾರೆ. ಅಪ್ಪ, ಅಮ್ಮ ಮತ್ತು ಮಗ ಇರ್ತಾರೆ. ಆವಾಗ ಅವ್ರು ಬಂದಮೇಲೆ ಆ ಅಪ್ಪ ಹೇಳ್ತಾನೆ, ನನ್ನ ಮಗುನ ನಾನು ಬಲಿ ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ರಾಜನ ಹತ್ರ ಬಂದ್ಬಿಟ್ಟು ಹೇಳ್ತಾನೆ. ಆವಾಗ ಸರಿ ಆಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಆ ರಾಜ ಮಗುನ ಹ್ಯಾಂಗ್ ಮಾಡೋಕ್ಕೆ ಅಂತ ಡಿಸೈಡ್ ಮಾಡ್ತಾರೆ. ಆವಾಗ ರಾಜ ಹೋಗ್ಬಿಟ್ಟು ಮಗು ಹತ್ರ ಕೇಳ್ತಾರೆ, ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಆವಾಗ ಮಗು ಹೇಳುತ್ತೆ, ನನಗೆ ಒಂದು ಬಕೆಟ್ ಸ್ಯಾಂಡ್ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ರಾಜ ಸರಿ ಅಂತ ಅಂದ್ಬಿಟ್ಟು ಕೊಡಿಸ್ತಾನೆ. ಆವಾಗ ಮಗು ಏನು ಮಾಡುತ್ತೆ ಅಂದರೆ, ಆ ಸ್ಯಾಂಡನ್ನ ತಗೊಂಡು 4 ಕುಪ್ಪೆ ಥರ ಕಟ್ಟುತ್ತೆ. ಕಟ್ಟಾದಮೇಲೆ ಫಸ್ಟ್ ಕುಪ್ಪೆ ಹತ್ರ ಹೋಗುತ್ತೆ, ಅದನ್ನು ಒಡೆದಾಕುತ್ತೆ. ಸೆಕೆಂಡ್ನ ಹತ್ರ ಹೋಗಿ ಅದನ್ನು ಒಡೆದಾಕುತ್ತೆ. ಥರ್ಡ್ ಹತ್ರ ಹೋಗಿ ಅದನ್ನು ಒಡೆದಾಕುತ್ತೆ. ಫೋರ್ತ್ ಕುಪ್ಪೆ ಹತ್ರ ಬಂದಮೇಲೆ ಅಲ್ಲಿ ಕೂರುತ್ತೆ. ಆಮೇಲೆ ರಾಜ ಬಂದುಬಿಟ್ಟು ಕೇಳ್ತಾನೆ ಮಗುಗೆ, ಯಾಕೆ ಈ ಥರ ಮಾಡಿದೆ ನೀನು, ಏನು ಮಾಡ್ತಿದ್ದೀಯಾ, ಯಾರಿಗೂ ಏನೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ರಾಜ್ಯದ ಜನರೆಲ್ಲ ಪಾಪು ಮಾಡ್ತಿರೋದನ್ನು ನೋಡ್ತಾ ಇರ್ತಾರೆ. ಆ ಕ್ರೌಡಲ್ಲಿ ಯಾರಿಗೂ ಏನೂ ಅರ್ಥ ಆಗ್ತಿರಲ್ಲ. ರಾಜ ಕೇಳ್ತಾ ಇರ್ತಾನೆ. ಕೇಳಿದ್ಮೇಲೆ ಅವಾಗ ಆ ಪಾಪು ಹೇಳುತ್ತೆ, ಫಸ್ಟ್ನೇ ಕುಪ್ಪೆ ನನ್ನ ಪೇರೆಂಟ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆ ಅಂತಂದರೆ ಅವರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ದುಡ್ಡು ಅಂದ ತಕ್ಷಣ, ಪ್ರಾಪರ್ಟಿ ಅಂದ ತಕ್ಷಣ ನನ್ನನ್ನು ಬಲಿ ಕೊಡೋಕ್ಕೆ ರೆಡಿ ಆಗಿಬಿಟ್ರು, ಅದಕ್ಕೆ ಅವ್ರನ್ನ ಹೊಡೆದಾಕ್ದೆ ಅಂತ ಹೇಳ್ತಾರೆ ಮಗು. ಆಮೇಲೆ ಸೆಕೆಂಡ್ ಕುಪ್ಪೆನ ಯಾಕೆ ಹೊಡೆದಾಕಿದೆ ಅಂತ ಕೇಳ್ತಾರೆ ರಾಜ. ಅದಕ್ಕೆ ಮಗು ಹೇಳುತ್ತೆ, ಇಲ್ಲಿ ಇಷ್ಟು ಜನ ಇದ್ರೂ ಯಾರೂ ನನ್ನನ್ನು ಕಾಪಾಡೋಕ್ಕೆ ಬರಲಿಲ್ಲ, ಎಲ್ಲ ಬರೀ ನೋಡ್ತಾನೆ ನಿಂತಿದ್ದಾರೆ, ಅದಕ್ಕೆ ಅದನ್ನು ಹೊಡೆದಾಕ್ದೆ ಅಂತ ಹೇಳ್ತೆ. ಆಮೇಲೆ ಥರ್ಡಿಂದ ಯಾಕೆ ಹೊಡೆದಾಕ್ದೆ ಅಂತ ಕೇಳಿದ್ಮೇಲೆ ಆವಾಗ ಮಗು ಹೇಳುತ್ತೆ, ಅದು ನಿಮ್ಮನ್ನೇ ರೆಪ್ರೆಸೆಂಟ್ ಮಾಡುತ್ತೆ, ನಿಮಗೆ ಮಗು ಇಲ್ಲ ಅಂತ ಅಂದ್ಬಿಟ್ಟು ನನ್ನನ್ನೇ ಬಲಿ ಕೊಡೋಕ್ಕೆ ನೀವು ರೆಡಿ ಆದ್ರಲ್ಲ, ಅದಕ್ಕೆ ಅದನ್ನು ಹೊಡೆದಾಕ್ದೆ ಅಂತ ಹೇಳ್ತೆ ಮಗು. ಆಮೇಲೆ ಮತ್ತು 4ನೇದು ಯಾಕೆ ಹೊಡೆದಿಲ್ಲ ಅಂತ ಕೇಳ್ತಾರೆ ರಾಜ. ಅದಕ್ಕೆ ಮಗು ಹೇಳುತ್ತೆ, 4ನೇದು ನನ್ನ ಇಮ್ಯಾನ್ಯುಯಲ್ ಗಾಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಏನು ಅಂದರೆ ಇಷ್ಟು ಜನ ನನ್ನನ್ನು ಕಾಪಾಡ್ದಲೇ ಇರ್ಬೋದು, ಆದರೆ ನನ್ನ ದೇವರು ನನ್ನನ್ನು ಕಾಪಾಡ್ತಾರೆ. ಇವತ್ತು ನಾನು ಸತ್ತೋಗಲ್ಲ ಅಂತ ನನಗೆ ಗೊತ್ತು, ನನಗೆ ದೇವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಸೊ ಅದು ಯಾವ ರೀತಿ ಹೇಳಿದೆನೋ ಅದೇ ರೀತಿ ನಮಗೆ ದೇವರಲ್ಲಿ ಅಷ್ಟೇ ಕಾನ್ಫಿಡೆನ್ಸ್ ಇರಬೇಕು. ಯೆಶಾಯ 41ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವುದಾದರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವರು ಈ ವಾಕ್ಯದಲ್ಲಿ ನಮಗೆ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಏನು ಅಂದರೆ,
ನಾನು ಯಾವಾಗಲೂ ನಿನ್ನ ಸಂಗಡ ಇರ್ತೀನಿ, ನೀನು ಎಂದಿಗೂ ಹೆದರಬೇಡ ಅಂತಂದು. ಸೊ ನಾವು ಇದರಲ್ಲಿಂದ ಏನು ಕಲಿತೀವಿ ಅಂದರೆ, ನಮಗೆ ಕಾನ್ಫಿಡೆನ್ಸ್ ಇರಬೇಕು ದೇವ್ರ ಮೇಲೆ, ಅವರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.